ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಗೌರಿಬಿದನೂರು ನಗರದ ಒಂದು ಶಾಪ್ ಹತ್ರ ಇದ್ದೀನಿ. ಮುಖ್ಯವಾಗಿ ನೀವು ನೋಡ್ತಿರೋದು ಕನ್ನಡದ ಬೈಕ್ ಇದೆ, ಈ ಕಡೆ ವುಡ್ ಬೈಕ್ ಒಂದಿದೆ. ಮುಖ್ಯವಾಗಿ ನಮ್ಮ ಗೌರಿಬಿದನೂರು ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದ್ಕೊಂಡಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಗೌರಿಬಿದನೂರು ಗಡಿ ಭಾಗಕ್ಕೆ ಹೊಂದ್ಕೊಂಡಿದ್ರು ಕೂಡ ಇಲ್ಲಿ ಕನ್ನಡ ಸೇನಾನಿಗಳಿಗೆ ಅಥವಾ ಕನ್ನಡ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಕೊರತೆ ಅಂತೂ ಇಲ್ಲ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಅಭಿಮಾನಿ ಬಗ್ಗೆ, ಕನ್ನಡದ ಒಬ್ಬ ಸೇವಕರ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಅಭಿಮಾನ ಯಾವ ತರ ಇರುತ್ತೆ, ಮತ್ತೆ ಈ ವಿಶೇಷ ಬೈಕ್ಗಳದ್ದು ಏನ್ ಕತೆ, ಆ ಬೈಕ್ ಇವತ್ತು ಏನ್ ಕತೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಮುಖ್ಯವಾಗಿ ಈ ಬೈಕ್ಗಳ ಮಾಲೀಕರಾದ್ರು ಶಾಬ್ಜಾನ್ ಅಂತ ಹೇಳಿ ಅವ್ರ ಹೆಸರು. ಸರ್, ದಯವಿಟ್ಟು ಬರ್ಬೇಕು ಸರ್. ನಮ್ಮ ಶಾಬ್ಜಾನ್ ಅನ್ನೋರು ಕಾರ್ಯಕ್ರಮಕ್ಕೆ ಸರ್. ನಮ್ಮ ಶಾಬ್ಜಾನ್ ಅವರು ತುಂಬಾ ವರ್ಷಗಳಿಂದ ನಮ್ಮ ಗೌರಿಬಿದನೂರಲ್ಲಿ ಕನ್ನಡದ ಸೇವೆ ಮಾಡ್ತಾ ನಿರಂತರವಾಗಿ ಕನ್ನಡದ ಒಂದು ಕಟ್ಟಾಳ ಕೆಲಸ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ವಿಶೇಷವಾಗಿ ಈ ಬೈಕು ಏನು ಕನ್ನಡದ ಬಾವುಟ, ಕನ್ನಡದ ಸಿಂಗರ್ ಆಗಿರೋ ಬೈಕ್ ವಿಚಾರವಾಗಿ ಫಸ್ಟ್ ಮಾತಾಡಿಸ್ತೀನಿ ಅವ್ರ ಹತ್ರ. ಅದಾದ ನಂತರ ಮಿಕ್ಕಿನ ಎಲ್ಲಾ ವಿಷಯಗಳನ್ನ ನಾನು ಒಂದೊಂದಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಮುಖ್ಯವಾಗಿ ಈ ಬೈಕು ಇದ್ರ ವಿಚಾರವಾಗಿ ನೀವು ಮಾತಾಡಲೇಬೇಕು. ಏನ್ ಇದ್ರ ವಿಶೇಷ ಅಂತ ಏನಂದ್ರೆ ಒಂದ್ ರೋಲ್ ಬಂದ್ರೆ ಗೊತ್ತಾಗುತ್ತೆ ವಿಶೇಷತೆ. ಎಲ್ಲರೂ ವಿಶ್ವಾಸ ಜಾಸ್ತಿ, ಪ್ರೀತಿ ಸಿಗುತ್ತೆ. ಒಳ್ಳೆ ಸ್ಕೂಲ್ಗಳವಲ್ಲ, ಹುಡುಗರು ತುಂಬಾ ಚೆನ್ನಾಗಿ ನೋಡ್ತಾರೆ, ಅಭಿಮಾನಿಗಳು ಇರ್ತಾರೆ. ಕೋಟಿ ರೂಪಾಯಿ ಕೊಟ್ಟರು, ಕೋಟಿ ದುಡ್ಡು ಕೊಟ್ಟು ಸಿಗಲ್ಲ. ಈ ಗಾಡಿನ ನಮ್ಗೆ ಪ್ರೀತಿ ಸಿಗುತ್ತೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಒಂದು ರೌಂಡ್ ಹೋದ್ರೆ ಈ ಗಾಡಿ ಬಗ್ಗೆ ಮಾತಾಡೋಕೆ ನಮ್ಗೆ ಒಂದು ಒಳ್ಳೆ ವಿಷಯಗಳು ಸಿಗ್ತದೆ ಅಂತ ಹೇಳ್ತೀರಾ. ಸರಿ ವೀಕ್ಷಕರೇ, ನಮ್ಮ ಶಾಬ್ಜಾನ್ ಅವ್ರು ಹೇಳ್ದಂಗೆ ಈ ಒಂದು ರೌಂಡ್ ಅವ್ರ ಜೊತೆ ಹೋಗಿ ಬರ್ತೀನಿ. ನಂತರ ಈ ಗಾಡಿ ಬಗ್ಗೆ ವಿಶೇಷತೆಗಳನ್ನ ಅವ್ರ ಮುಖಾಂತರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ. ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ವೀಕ್ಷಕರೇ, ಈಗ ನಾನು ಶಾಬ್ಜಾನ್ ಅವ್ರ ಜೊತೆಲಿ ಗಾಡಿಲಿ ಒಂದು ರೌಂಡ್ ಬಂದೆ. ತುಂಬಾ ಅಂದ್ರೆ ಈ ಗಾಡಿಲಿ ಓಡಾಡ್ತಿದ್ರೆ ಏನೋ ಒಂಥರ ಕನ್ನಡ ತೇರ್ ಮೇಲೆ ಹೋಗೋ ತರ ಅನುಭವ ಆಗ್ತಾ ಇತ್ತು. ನಿಜವಾಗ್ಲೂ ಅವ್ರು ಹೇಳಿದ್ದು ಯಾಕೆ ನನಗೆ ಅವ್ರು ಆ ಮಾತು ಹೇಳಿದ್ರಂತ ಇವಾಗ ಗೊತ್ತಾಗ್ತಾ ಇದೆ. ಈ ಗಾಡಿಯಲ್ಲಿ ಬರ್ತಾ ಇದ್ರೆ ಶಾಬ್ಜಾನ್ ಅವ್ರು ಹಲವಾರು ವಿಷಯಗಳು ಈ ಗಾಡಿ ಬಗ್ಗೆ ಹೇಳಿದ್ರು. ಒಂಥರ ಕೇಳಿದ್ರೆ ಒಂದು ಮೈಂಡ್ ರೋಮಾಂಚನ ಆಯ್ತು. ಆ ತರದ ವಿಷಯಗಳು ಈ ಗಾಡಿ ಬಗ್ಗೆ ಅವರು ಹೇಳಿದ್ರು. ಸೊ ಮೊದಲನೇದಾಗಿ ನಿಮ್ಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಈಗ ನಾನು ಮಾಡ್ತೇನೆ. ಸರ್, ಈಗ ಈ ಗಾಡಿ ನಿಮ್ಗೆ ಯಾವಾಗ ಇದನ್ನ ಕನ್ನಡ ಒಂದು ವಿಷಯವಾಗಿ ಪರಿವರ್ತಿಸ್ಬೇಕು, ಕನ್ನಡ ತೇರ್ನ ಮಾಡ್ಬೇಕು ಅನ್ಸಿದ್ದು ಯಾವ ಒಂದು ಟೈಮಲ್ಲಿ ಅಂತ? ನಮ್ಮ ತಾಲೂಕ್ ಬಂದು ಆಂಧ್ರಗೆ ಅಂಟ್ಕೊಂಡಿದೆ. ಹೌದು, ಆಂಧ್ರ ಪ್ರದೇಶ್ಗೆ ಕನ್ನಡಕ್ಕೋಸ್ಕರ ಎಲ್ಲ ಇದ್ ಮಾಡ್ತಾ ಇದ್ರು. ಅದು ನಾನು ನೋಡಿ, ನಾನು ಒಂದೇನೋ ಸಾಧನೆ ಮಾಡಬೇಕು, ನಮ್ಮ ಕನ್ನಡ ಒಂದು ಉಳಿಸ್ಕೋಬೇಕು, ನಮ್ಮ ಗೋರಿಬಿದನೂರು ತಾಲೂಕಲ್ಲಿ ನಮ್ಮ ಕನ್ನಡ ಒಂದು ಬೆಳೆಸ್ಬೇಕು ಅಂತ ಒಂದು ಗಾಡಿ ಇತ್ತು. ಆ ಗಾಡಿ ತಗೊಂಡು ಒಂದು ಡಿಸೈನ್ ಮಾಡಿ ಅದಕ್ಕೆಲ್ಲ ರೆಡಿ ಮಾಡಿ ಅದಕ್ಕೊಂದು ಇದ್ ಮಾಡಿದೆ. ಎಲ್ಲರೂ ಭಾಳ ಪ್ರೀತಿ ಕೊಟ್ರು ನನಗೆ, ತುಂಬಾ ಪ್ರೀತಿ. ಅದೇ ಬೆಲೆ ಕಟ್ಟಕ್ಕೆ ಅಷ್ಟು ಪ್ರೀತಿ ಕೊಟ್ರು. ಇದು ಎಷ್ಟು ವರ್ಷ ಆಯ್ತು ಮಾಡಿ? ಇದು ಮಾಡಿ ಇವಾಗಲೇ 15 ವರ್ಷ ಆಯ್ತು. ನಾನು 15 ವರ್ಷದಿಂದ 15 ವರ್ಷ ಆಯ್ತು. ಇನ್ನು ಮುಖ್ಯವಾಗಿ ಸುಮಾರು ಜನ ಒಂದು ಸಾಧಕರ ಹೆಸರಿದೆ, ನಮ್ಮ ಕನ್ನಡದ ಜ್ಞಾನಪೀಠ ಕವಿಗಳದ್ದು ಹೆಸರು ಇದೆ. ಇದೆಲ್ಲ ಯಾವ ತರ ಹಾಕ್ಸಿದ್ರೆ, ನೀವೇ ಹಾಕ್ಸಿದ ಅಥವಾ ಯಾರಾದ್ರೂ ಸಜೆಷನ್ ಕೊಟ್ರ ಈ ತರ ಹಾಕ್ಸಿ? ನಾನು ಟಿವಿಗಳು ನೋಡ್ತಾ ಇರ್ತೀನಿ, ನ್ಯೂಸ್ ಅಲ್ಲಿ. ಆ ನ್ಯೂಸ್ ಅಲ್ಲಿ ನೋಡಿದಾಗ ಆ ಜ್ಞಾನಪೀಠ ನಮ್ಮ ಕರ್ನಾಟಕಕ್ಕೆ 8 ಪ್ರಶಸ್ತಿ ಬಂದಿದೆ. ಆ 8 ಪ್ರಶಸ್ತಿ ನಾನು ನೋಡ್ಬಿಟ್ಟು ಅವ್ರ ಹೆಸರುಗಳು ನಾವು ಹಾಕ್ಬೇಕು. ಅವ್ರು ನಮ್ಗೆ ಒಂದು ಪಾಠ, ನಮ್ಗೆ ಎಲ್ಲ ಅವ್ರದನ್ನ ನಾವು ಮುಂದೆ ಹೋಗ್ಬೇಕಂದ್ರೆ ಅವ್ರಿಗೆ ನಮ್ಗೆ ಆಧಾರ. ಅವ್ರು ನೋಡಿ ನಾವು ಕಲ್ತಿರೋದು. ಅದಕ್ಕೋಸ್ಕರ ಅವ್ರು ನೋಡಿ ಅವ್ರದ್ದು ಹೆಸರು ನಾನು ಇಲ್ಲಿ ಹಾಕ್ಸಿದ್ದು. ಅಂದ್ರೆ ಮುಖ್ಯವಾಗಿ ವೀಕ್ಷಕರೇ, ನಾನು ಬರ್ತಾ ಅವ್ರನ್ನ ಕೇಳಿದೆ ಏನ್ ಓದ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಅವ್ರು ಏನು ಸ್ಕೂಲ್ಗೆ ಹೋಗಿಲ್ವಂತೆ. ಸೊ ಈ ವಿಷಯ ಕೇಳ್ಬಿಟ್ಟು ನನಗೆ ಒಂಥರ ಶಾಕ್ ಆಯ್ತು. ಈ ಸ್ಕೂಲ್ಗೆ ಹೋಗಿದ್ರು ಕನ್ನಡದ ಮೇಲೆ ಅಭಿಮಾನ ನಿಜಕ್ಕೂ ಒಂಥರ ನಮಗೆ ಒಂಥರ ಇದಂದ್ರೆ ಯಾರು ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅಂತ ಯಾರು ಓಡಾಡ್ತಾರೆ ಅವ್ರಿಗೆ ಇದೊಂಥರ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿ ಇವರು ಶಾಬ್ಜಾನ್ ಅವರು. ನೀವು ಸ್ಕೂಲ್ಗೆ ಮತ್ತೆ ಯಾಕೆ ಹೋಗಿರ್ಲಿಲ್ಲ? ಇನ್ನು ಹೋಗೋ ಪರಿಸ್ಥಿತಿ ಇತ್ತಾ ಹೆಂಗೆ ಆ ಟೈಮಲ್ಲಿ? ಆ ಟೈಮಲ್ಲಿ ಪ್ರಶಸ್ತಿ ಇರಲಿಲ್ಲ, ಹೋಗೋ ಸ್ಕೂಲ್ ಹೋಗಿ. ಆದರೂ ಸೇರಿಸಿದ್ರು. ಹೋದಾಗ ನಾನು ಸ್ಕೂಲಲ್ಲಿ ನಿನ್ನ ಹೆಸರಿಲ್ಲ ಅಂತ 2-3 ಸರಿ ಕಳಿಸ್ಬಿಟ್ರು. ಆ ಕಳಿಸ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಾನೇನೋ ಆಗಲಿಲ್ಲ. ನಾನು ಒಂದು ಕಾರ್ಪೆಂಟರ್ ಕೆಲಸ ಕಲಿತೆ. ಕಾರ್ಪೆಂಟರ್ ಕೆಲಸ ಮಾಡ್ತಾ ಕನ್ನಡದ ಒಂದು ಕೆಲಸಗಳನ್ನ ಮಾಡ್ಕೊಂಡಿದ್ದೀರಿ. ಕನ್ನಡ ಮುಖ್ಯವಾಗಿ ಈ ಬೈಕು ಇದು ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಮಾತ್ರ ತೆಗೆಯೋದ ಅಥವಾ ಬೇರೆ ಬೇರೆ ಟೈಮಲ್ಲಿ ಓಡಾಡ್ಸಿದ್ರೆ ರೆಗ್ಯುಲರ್ ಓಡಾಡ್ಸಿದ್ರೆ? ಯಾವಾಗಲೂ ಇದ್ರಲ್ಲೇ ಓಡಾಡ್ತಾ ಇರ್ತೀನಿ. ಯಾವಾಗಲೂ ಇದು ಎಲ್ಲೋದ್ರೂ ಕನ್ನಡ ತೇರಲ್ಲಿ ಎಲ್ಲಾನು. ಹಳ್ಳಿ ಕಡೆ ಹೋದ್ರೆ ಸ್ಕೂಲ್ ಮಕ್ಕಳು, ಈ ನಮ್ಮ ಇವಾಗ ಕೊಡೇನಹಳ್ಳಿ ಕಡೆ, ಆ ಕಡೆ ಈ ಕಡೆ ಹುಡುಗರ ಕಡೆ ಹೋದ್ರೆ ತೆಲುಗು ನಂಗೆ ಮಾತಾಡ್ತಾರೆ. ನಮ್ ಗಾಡಿ ನೋಡಿದ ತಕ್ಷಣ ಕನ್ನಡ ಮಾತಾಡ್ತಾರೆ. ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೋ. ಸ್ಕೂಲ್ ಮಕ್ಕಳು ನೋಡಿ, ಸ್ಕೂಲ್ ಮಕ್ಕಳು ಕೂಡ ಬಹಳ ಪ್ರೀತಿಯಿಂದ ಇದ್ ಮಾಡ್ತಾರೆ. ಸರ್, ಆಮೇಲೆ ಈ ಗಾಡಿನ ಬರೀ ಗೌರಿಬಿದನೂರಲ್ಲಿ ಮಾತ್ರ ಓಡಾಡ್ಸಿದ್ದ ಅಥವಾ ಎಲ್ಲೆಲ್ಲಿ ತಗೊಂಡ್ ಹೋಗಿದ್ರ ಈ ಬೈಕ್ ಅಂತ? ಮೈಸೂರಿಗೆ 4-5 ಸರಿ ಹೋಗಿದ್ದೀನಿ. ಮೈಸೂರಿಗೆ ಹೋಗಿದ್ದೀರಾ? ಮೈಸೂರೆಲ್ಲ ಓಡಾಡ್ತೀನಿ. ಓಕೆ.
ಮೈಸೂರು ಮಂಡ್ಯ ಕಾವೇರಿ ಹೋರಾಟಕ್ಕೆ ಮಂಡ್ಯಕ್ಕೆ ಕೂಡ ಹೋಗಿದ್ದೆ. ಓ, ನಮ್ಮ ಕಾವೇರಿ ಹೋರಾಟಕ್ಕೆ ಮಂಡ್ಯಕ್ಕೆಲ್ಲ ಹೋಗಿದೆ. ಓ, ಓಕೆ ಓಕೆ ಓಕೆ. ಅಂದ್ರೆ ಏನು ನೀವು ಹೋಗಿದ್ದ ಅಥವಾ ಯಾರಾದ್ರೂ ಬರಕ್ ಹೇಳಿದ್ದ? ನಾನೇ ಹೋಗಿದ್ದು. ಓ, ಸ್ವಯಂವಾಗಿ ಹೋಗಿರೋದು. ಓಕೆ ಓಕೆ. ಅವಾಗ ನಮ್ಮ ಟಿವಿ ಚಾನಲ್ ಅವರು ತೋರಿಸಿದ್ರು ಹೆಡ್ಲೈನ್ಸ್ ಅಲ್ಲಿ, ಅವರು ಗೋರಿಬಿದೂರಿಂದ ಮಂಡ್ಯಕ್ಕೆ ಬರ್ತಾವ್ರೆ ಕಾವೇರಿ ಹೋರಾಟಕ್ಕೆ ಅಂತ. ಓಕೆ ಓಕೆ. ಹೋಗಿದ್ದೆ. ಇಲ್ಲಿ ನಮ್ ಸುಮಾರು ಹೋರಾಟಗಳೆಲ್ಲ ಮಾಡ್ತಾ ಇರ್ತೀವಿ ನಾವು. ಇನ್ನ ಬೆಂಗಳೂರು ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಓಕೆ ಓಕೆ. ಎಲ್ಲ ಪೊಲೀಸ್ ಅವರು ನಿಂತ್ಕೊಂಡು ಪೊಲೀಸರು ಕೂಡ ಫೋಟೋ ತಕ್ಕೊಂತಾರೆ. ಈ ಗಾಡಿ ಹೋಗಿದ ತಕ್ಷಣ ಆ ತರದ್ದೆಲ್ಲ ಪ್ರತಿಕ್ರಿಯೆಗಳು ಕೊಡ್ತಾರೆ ಜನ. ಯಾರಿಗೆ ಪ್ರೀತಿ ಕೊಡ್ತಾರೆ. ಎಲ್ಲೆಲ್ಲಿ ಹೋಗಿದ್ರೆ? ಮೈಸೂರು ಬಿಟ್ರೆ, ಮೈಸೂರು ಮಂಡ್ಯ ಬಿಟ್ರೆ ತುಮಕೂರಿಗೆ ಹೋಗಿದ್ದೆ. ಓಕೆ. ತುಮಕೂರು ನಮ್ಮ DC ಸಾಹೇಬ್ ಒಬ್ರು ಫೋಟೋ ತಕೊಂಡ್ರು, ಚೆನ್ನಾಗಿದೆ ಅಂತ ಇದ್ ಮಾಡಿದ್ರು. ಓಕೆ. ತಿರ್ಗಾ ಇದಕ್ಕೆ ಹೋಗಿದ್ದೆ, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಹೋಗಿದ್ದೀನಿ. ಹುಳಿಯಾರ್ಗೆ ಹೋಗಿದ್ದೆ. ಓಕೆ ಓಕೆ. ಹೋಗಡೆ ತುಂಬಾ ಜನ ಬಹಳ ಪ್ರೀತಿ ತೋರಿಸ್ತಾರೆ. ಎಷ್ಟು ಪ್ರೀತಿ ತೋರಿಸ್ತಾರ. ಗಾಡಿಗೆ ಪೆಟ್ರೋಲ್ ಹಾಕಿಸ್ತಾರೆ, ಟೀ ಕುಡಿಯಪ್ಪ, ಊಟ ಮಾಡಪ್ಪ, ಬಹಳ ಚೆನ್ನಾಗ್ ಮಾಡಿದ್ಯಾ ಗಾಡಿ, ನಾ ಇವತ್ತು ನೋಡಿಲ್ಲ ಗಾಡಿ, ಈ ತರ ಗಾಡಿ ಮಾಡಿದ್ಯಾ ಅಂತ ತುಂಬಾ. ಒಟ್ಟಾರೆ ಈ ಪ್ರೀತಿ ವಿಶ್ವಾಸ ಎಲ್ಲ ನೋಡಿದಾಗ ಏನ್ ಅನ್ಸೈತೆ ನಿಮ್ಗೆ? ಇನ್ನ ಹೆಚ್ಚಾಗಿ ಏನಾನ ಮಾಡ್ಬೇಕು, ಇನ್ನ ಸಾಧನೆ ನನಗ್ ನೋಡಿ ಇನ್ನೊಬ್ರು ಕಲಿಬೇಕು, ಅವರು ಮಾಡ್ಬೇಕು ಅಂತ ನಾನು ಅವ್ರಿಗೆ ಇದ್ ಮಾಡ್ಕೊಂತೀನಿ. ಓಕೆ ಓಕೆ. ಆಮೇಲೆ ಈ ಗಾಡಿನ ಸುಮಾರು ಶೂಟಿಂಗ್ಗಳೆಲ್ಲ ಕೇಳಿದ್ರಂತೆ, ನಿಜಾನ? ಬದ್ಮಾಶ್ ಫಿಲಮ್ ಕೊಟ್ಟಿದ್ದೀನಿ, ಡಾಲಿ ಧನಂಜಯ್ ಅವರು. ಅವರು 3 ದಿವಸ ಇದೇ ಗಾಡಿಯಲ್ಲಿ ಓಡಾಡಿದ್ದೀವಿ. ಅವ್ರ ಹಿಂದೆ ಕೂತ್ಕೊಂಡ್ರಲ್ಲ, ಅವ್ರ ಹಿಂದೆ ಕೂತ್ಕೊಂಡು ನಾನು ಮುಂದೆ ಓಡಿಸ್ತಾ ಇದ್ದೆ. ಶೂಟಿಂಗ್ ಟೈಮ್ ಅಲ್ಲಿ ಅವ್ರು ಓಡಿಸ್ತಾ ಇದ್ರು. ಹೆಂಗಂದ್ರು ಡಾಲಿ ಧನಂಜಯ್ ಅವರು ಈ ವಿಷಯವಾಗಿ? ಅವರು ಡೈರೆಕ್ಟರ್, ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು ಇದ್ರು. ಅವ್ರು ನಾನು ಸರಿ ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಿಲ್ಲಿಸ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ರು, ನಮ್ಗೆ ಫಿಲಮ್ಗೆ ಗಾಡಿ ಬೇಕು ಅಂತ. ಅವಾಗ ತಗೊಂಡೋಗಿ ನಾನು ಫಿಲಮ್ಗೆ ಇದು ಮಾಡಿದೆ. ನಮ್ಮ ಬ್ಲೇಡ್ ಪ್ರಕಾಶ್ ಸರ್ ಅವರು ಬೆಬ್ಬಾಳಲ್ಲಿಗೆಲ್ಲ ಇಳಿತಾ ಇದ್ರೆ ಅವರು ಕಾರ್ ನಿಲ್ಲಿಸ್ಬಿಟ್ಟು ಬಮ್ಮ ಇಲ್ಲಿ ಅಂದ್ಬಿಟ್ಟು ಗಾಡಿನಲ್ಲಿ ಕೂತ್ಕೊಂಡು ಫೋಟೋ. ತುಂಬಾ ಖುಷಿ ಆಯ್ತು ನನಗೆ. ಶಿವರಾಜ್ ಕುಮಾರ್ ಅಣ್ಣ ಅವರು ಕೂಡ ಒಂದ್ಸರಿ ಬಂದು ಹೋಗಿದ್ರೆ ಅವರು ಒಂದ್ ಫೋಟೋ ತಗೊಂಡು ಇದ್ ಮಾಡಿದ್ರು. ಸಾಧು ಕೋಕಿಲ್ ಅವರು ಬಂದಿದ್ರು, ಅವರು ನಮ್ ಗೋರಿಬಿಂದೂರ್ಗೆ ಬಂದಿದ್ರು. ಅವಾಗ ಅವರು ಅದ್ರ ಮೇಲೆ ಗಾಡಿ ಮೇಲೆ ಕೂತ್ಕೊಂಡು ಫೋಟೋ ತೆಗೆದು ಅವರು ಇದ್ ಮಾಡಿದ್ದಾರೆ. ಸುಮಾರು ಜನ ನಟರುಗಳೆಲ್ಲ ಮಾಡಿದ್ದಾರೆ. ನೋಡಿದ ತಕ್ಷಣ ನಿಲ್ಸ್ಬಿಟ್ಟು ಆ ಫೋಟೋ ತಗೊಂಡಿರೋದು ಇದೆ. ಓಕೆ ಓಕೆ. ತುಂಬಾ ಜನ ಅಪ್ರಿಶಿಯೇಟ್ ಮಾಡಿರ್ತಾರೆ ನಿಮ್ಗೆ. ಆಮೇಲೆ ಈ ಗಾಡಿ ಮೇಲೆ ಸುಮಾರು ಸಿನಿಮಾಗಳ ಹೆಸರು ಹಾಕಿದೆ. ನಾನಿನ್ನ ಮರೆಯಲಾರೆ ಅಂತ ಒಂದಷ್ಟು ಸಿನಿಮಾಗಳ ಹೆಸರುಗಳೆಲ್ಲ ಕಾಣ್ತಾ ಇದೆ. ಜೈ ಜವಾನ್ ಜೈ ಕಿಸಾನ್ ಅಂತದ್ದು, ವೀರ ಕನ್ನಡಿಗ. ಇನ್ನೇನೇ ವಿಶೇಷತೆ ನೋಡಿ, ಇಲ್ಲಿ ನೋಡ್ರೆ ಮ್ಯಾಪ್ ಇದೆಲ್ಲ ಆಗ್ತದೆ. ಇದಂಗಿಲ್ಲ ಹೆಂಗೆ? ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ನಮ್ಮ ದೇಶ ಗಡಿ ಭಾಗದಾಗೆ ನಮಗೋಸ್ಕರ ಪ್ರಾಣ ಒತ್ತಿಟ್ಟು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಜೈ ಕಿಸಾನ್ ಅಂದ್ರೆ ನಮ್ಗೋಸ್ಕರ ಅನ್ನ ನೀರು ಕೊಟ್ಟು ಅವರು ಅನ್ನ ಕೊಡ್ತವ್ರು ನಮ್ಗೆ. ರೈತರು, ಅನ್ನದಾತರು, ಅವರು ರೈತರು. ಅವರಿಂದ ನಾವು ಇಷ್ಟು ಬೆಳೀತಾ ಇದೀವಿ, ತಿಂತಾ ಇದೀವಿ, ಅಷ್ಟು ಇದ್ ಮಾಡ್ತಾ ಇದೀವಿ. ಸೊ ನಿಮಗೆ ನಮ್ಮ ಕನ್ನಡದ ಅಭಿಮಾನ ಜೊತೆಗೆ ನಮ್ಮ ಭಾರತಾಂಬೆ ಮೇಲೆ ಅಭಿಮಾನ, ರೈತರು ಒಂದು ಯೋಧರ ಬಗ್ಗೆ ತುಂಬಾ ಅಭಿಮಾನ ಕೂಡ ಇದೆ ಅಂತ ಈ ಒಂದು ವಿಷಯದಲ್ಲಿ ಗೊತ್ತಾಗುತ್ತೆ. ನಂತರ ಈ ಮಿರರ್ ಬಗ್ಗೆ ಮಾತಾಡೋದಾದ್ರೆ, ಆ ಮಿರರ್ ಒಂದ್ ದಿವಸ ನಾನೇ ಮಾಮೂಲಿ ಮಿರರ್ ಇದ್ವು. ಆ ಮಿರರ್ ಏನ್ ಚೆನ್ನಾಗಿ ಅಂದ್ಬಿಟ್ಟು ನಾನೇ ಕನ್ನಡ ಮ್ಯಾಪ್ ಹಾಕೊಂಡು ಕ್ಲೀನ್ ಆಗಿ ಬರ್ಸ್ಕೊಂಡ್ಬಂದು ನಾನೇ ಕ್ಲೀನ್ ಆಗಿ ಕೊಯ್ದು ನೀವೇನೆ ಎಲ್ಲ ಡಿಸೈನ್ ಮಾಡಿ ನಾನೇ ಡಿಸೈನ್ ಮಾಡಿದ್ದೆಲ್ಲ ನಾನೇ ಡಿಸೈನ್ ಮಾಡ್ಕೊಂಡು ರೆಡಿ ಮಾಡಿದ್ದು. ಓಕೆ ಓಕೆ ಓಕೆ. ಅಂದ್ರೆ ಈ ಬಾವುಟ ಎಲ್ಲ ನೋಡ್ತೀವಲ್ಲ ನಾವು ನಿಮ್ಮ ಬೈಕ್ ಮೇಲೆ, ಈ ಬಾವುಟ ಯಾವಾಗೂ ಇರ್ತದ ಹಿಂಗೆ? ಇಲ್ಲ, ಬಾವುಟ ಒಂದು ಮುಂದ್ಗಡೆ ಯಾವಾಗ್ಲೂ ಇರುತ್ತೆ. ಮಿಕ್ಕ ಟೈಮ್ ಫಂಕ್ಷನ್ ಟೈಮ್ ಅಲ್ಲಿ ನವೆಂಬರ್ ಅಲ್ಲಿ ಫುಲ್ ಬಾವುಟ, ಒಂದ್ ತಿಂಗಳೆಲ್ಲ ಬಾವುಟ ಇರುತ್ತೆ ನವೆಂಬರ್ ಅಲ್ಲಿ. ಸೊ ನಮ್ಮ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಕೂಡ ನೀವು ತಮ್ಮ ಬೈಕ್ ಅಂತಂದು ಮುಂದಾಳತ್ವ ವಹಿಸಿದ್ರಿ. ಆ ಟೈಮಲ್ಲಿ ತುಂಬಾ ಜನ ಕೇಳಿದ್ರು ಈ ಬೈಕ್ ವಿಚಾರವಾಗಿ. ತುಂಬಾ ಜನ ಬಂದು ಸೆಲ್ಫಿ ತಗೊಳ್ಳೋದಿರ್ಬೋದು, ಫೋಟೋ ತಗೋಬೋದು, ಎಲ್ಲ ನೋಡ್ತಾ ಇದ್ವಿ. ಆಮೇಲೆ ಇಲ್ಲಿ ಗೌರಿಬಿದನೂರು ಚಿರತೆ ಅಂತ ಹಾಕ್ಸಿದ್ರಲ್ಲ, ಅದೇನದು ಕತೆ? ಗೌರಿಬಿದನೂರು ಚಿರತೆ ಅಂದ್ರೆ ನಮ್ಮ ಊರು ಗೌರಿಬಿದನೂರು ಅಂದ್ರೆ ಒಂದು ಏನೋ ಇದ್ಬಿಡ್ಬೇಕು ಅಂದ್ಬಿಟ್ಟು ಗಾಡಿಗೊಂದು ವಿಶೇಷವಾಗಿ ಹೆಸರು ಅಂತ ಹೇಳ್ಬೋದು. ಎಲ್ಲಪ್ಪ ಗಾಡಿ ಅಂದ್ರೆ ನಮ್ ಗೌರಿಬಿದನೂರು ಚಿರತೆ ಅಂದ್ರೆ ಗೌರಿಬಿದನೂರು ಅಂತ ಹೆಸರು ಬರುತ್ತೆ, ಅದಕ್ಕೆ ಚಿರತೆ ಮಾಡಿದ್ದೀನಿ, ಗೌರಿಬಿದನೂರು ಚಿರತೆ ಅಂತ. ಇದು ಮುಂದೆ ಕಡೆ ಕವಿಗಳು ನಮ್ಮ ಕರ್ನಾಟಕದ ಜಾನಪದ ಪೀಠ ಪ್ರಶಸ್ತಿ ಬಂದಿರೋದಲ್ಲ, 8 ಜನ ಅವರು ಗಾಡಿ ಮೇಲೆ ಇದೆ. ಅವ್ರು ಯಾಕೆ ಹಾಕ್ಸಿದ್ದೀನಿ ಅಂದ್ರೆ ಅವ್ರು ನಮ್ಗೆ ಆಧಾರ, ಅವರೇ ನಮ್ಗೆ ಕಲ್ಕೊಟ್ಟಿರೋದು ಹೆಂಗ್ ದಾರಿಯಲ್ಲಿ ಹೋಗ್ಬೇಕು, ಮುಂದೆ ಹೆಂಗ್ ಸಾಗ್ಬೇಕು ಅಂತ, ಕನ್ನಡ ಬಗ್ಗೆ ನಾವ್ ಹೆಂಗ್ ಹೋರಾಟ ಮಾಡ್ಬೇಕು ಅಂತ ಅವರಿಂದ ನಾವು ಕಲ್ತಿರೋದು. ಅದಕ್ಕೆ ಅವ್ರ ಹೆಸರುಗಳು ಹಾಕ್ಸಿದ್ದೀನಿ. ಮತ್ತೆ ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು ಇದೆ, ಆಮೇಲೆ ನಮ್ಮ ಭಾರತದ ಅಂಬೇಡ್ಕರ್ ಅವರು, ಅವ್ರದ್ದೆಲ್ಲ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೈ ಕರ್ನಾಟಕ ಅಂತಿದೆ.
ನಾವು ಜೈ ಕರ್ನಾಟಕ ಮಾತೆ ಇದೆ, ಆಮೇಲೆ ವೀರ ಕನ್ನಡಿಗ ಸ್ಥಾಪನೆ ಅಂತ ಕೂಡ ಹಾಕ್ಸಿದಿರಿ. ವೀರ ಕನ್ನಡಿಗ ಸಾಬ್ಜನ್ ಅಂತ ಹಾಕ್ಸಿದ್ವಿ. ಓಕೆ ಓಕೆ. ಸೊ ಇದು ಈ ಬೈಕ್ಗಳನ್ನ ಹಿಂಗ್ ಡಿಸೈನ್ ಮಾಡಿದಾಗ ಆಮೇಲೆ ನಿಮ್ಗೆ ಪೊಲೀಸ್ನವ್ರು ಇರ್ಬೋದು, ಅವ್ರೇನಾದ್ರು ಯಾವತ್ತವ್ರೇನ್ ಮಾತಾಡಿದ್ರ ಈ ಬೈಕ್ ವಿಚಾರವಾಗಿ? ಇಲ್ಲ, ಪೊಲೀಸ್ ಅವರು ತುಂಬಾ ಸಹಕಾರ ಕೊಡ್ತಾ ಇದಾರೆ. ತುಂಬಾ ಸಹಕಾರ ಕೊಡ್ತಾ ಇದಾರೆ. ಇನ್ನೊಂದಂದ್ರೆ ವೀಲಿಂಗ್ ಮಾಡಿ ಕೈ ಮುಗಿದು ಇದ್ ಮಾಡಿ ಇದು ಮಾಡಿದ್ರಿಂದ ನಾನು ಬೇರೆಯವ್ರಿಗೆ ಒಂದು ಮಾದರಿ, ಒಂದು ಆದರ್ಶವಾಗಿ ನಿಂತ್ಕೊಂತೈತೆ. ನಾನು ಈ ತರ ಮಾಡಿದ್ರೆ ನನ್ಗೂನು ಈ ತರ ಇದ್ ಬರುತ್ತಪ್ಪ, ನನ್ಗೂ ಒಂದು ಬೆಲೆ ಸಿಗತ್ತೆ, ನಾನು ಮುಂದೆ ಇದ್ ಮಾಡ್ಬೋದು ಅಂತ ಪ್ರತಿಯೊಬ್ಬರಿಗೂ ಒಂದು ಮೈಂಡ್ ಅಲ್ಲಿ ಬರುತ್ತೆ, ಮನ್ಸಲ್ಲಿ ಬರುತ್ತೆ. ಚೆನ್ನಾಗಿ ನಾವು ಕನ್ನಡದ ಬಗ್ಗೆ ಹೋರಾಟ ಮಾಡಬೇಕು. ನಾನು ಮಾಡೋದಾಗಿಂದ ಸುಮಾರು ಜನ ನಮ್ಮ ಗೋರಿಬಿದನೂರಲ್ಲಿ ಎಷ್ಟು ಜನ ಕನ್ನಡಕ್ಕೆ ಸೇರ್ಕೊಂಡಿದ್ದಾರೆ, ಕನ್ನಡದ ಬಗ್ಗೆ ಜಾಸ್ತಿ ಇದ್ ಮಾಡ್ತಾವ್ರೆ. ಒಂದ್ ರೀತಿ ಹೇಳ್ಬೇಕಂದ್ರೆ ನಿಮ್ಮ ಬೈಕ್ ಅಥವಾ ನಿಮ್ಮ ಅಭಿಮಾನ ಮುಖ ಇನ್ನೊಬ್ಬರಿಗೆ ಆದರ್ಶವಾಗಿದೆ, ಕನ್ನಡ ಅಭಿಮಾನ ಕೂಡ ಹೆಚ್ಚಾಗ್ತಾ ಇದೆ. ಓಕೆ ಓಕೆ. ಮುಖ್ಯವಾಗಿ ನಮ್ಮ ಗೌರಿಬಿದನೂರಲ್ಲಿ ನವೆಂಬರ್ ತಿಂಗಳಲ್ಲಿ ತುಂಬಾ ಕನ್ನಡ ರಾಜ್ಯೋತ್ಸವಗಳೆಲ್ಲ ನಡೀತಾ ಇರ್ತದೆ. ನವೆಂಬರ್ ತಿಂಗಳಲ್ಲಿ ಮುಖ್ಯವಾಗಿ ಕನ್ನಡ ರಾಜ್ಯೋತ್ಸವ ಬಾವುಟ ಮತ್ತೆ ಈ ಬ್ಯಾನರ್ಗಳದ್ದು ಎಷ್ಟು ಫೇಮಸ್ ಆಗಿ ಇದ್ ಮಾಡ್ಕೋತಾರೋ, ಮುಖ್ಯವಾಗಿ ನಿಮ್ ಬೈಕ್ ಕೂಡ ಅಷ್ಟೇ ಫೇಮಸ್ ಆಗಿ ಓಡಾಡ್ತಾ ಇರ್ತದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಾನು ರಕ್ಷಣಾ ವೇದಿಕೆಯವರು ಫಸ್ಟ್ ಸರಿ ನನಗೆ ಕರೆದು ಅವರೇ ಆಹ್ವಾನ ಕೊಟ್ಟು ಅವ್ರು ಕರೆದು ಬೆಂಗಳೂರು ಸರ್ಕಲ್ ಅಲ್ಲಿ ನವೆಂಬರ್ 1 ಅಲ್ಲಿ ಅವರು ಬಾವುಟ ಇದ್ ಮಾಡ್ತಾರೆ. ಅಲ್ಲಿಂದ ನಾನು ಶುರು ಹಚ್ಕೊಂಡಿದ್ದು. ಅವರೇ ರಕ್ಷಣಾ ವೇದಿಕೆ ಅವರ ಕರೆದು ನನಗೆ ಎಲ್ಲ ಇದ್ ಮಾಡಿದ್ದು. ಆಮೇಲೆ ಬರ್ತಾ ಬರ್ತಾ ಹಿಂಗೆ ಫುಲ್ ಒಂದಾದ್ಮೇಲೆ ತುಂಬಾ ಡಿಮ್ಯಾಂಡ್ ಆಗ್ಬಿಡ್ತೀವಿ ಗಾಡಿಗೆ. ಪ್ರತಿಯೊಬ್ರು ಬರ್ತಾರೆ, ಕೊಡ್ತಾರೆ, ಬರ್ರಪ್ಪ ನೀನ್ ಬರ್ಬೇಕು, ನಿನ್ ಗಾಡಿ ಮುಂದೆ ಇರ್ಬೇಕು, ನೀನು ಮುಂದೆ ಇರ್ಬೇಕು, ನಾವು ಯಾವಾಗ್ಲೂ ಇದ್ ಮಾಡ್ತೀವಿ, ನೀನು ವರ್ಷ ಎಲ್ಲ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರ್ತೀಯ ಅಂತ. ನಾನು ಪ್ರತಿ ವರ್ಷ ಎಲ್ಲ ನಾನು ಕನ್ನಡ ರಾಜ್ಯೋತ್ಸವ ಮಾಡ್ತಾನೆ ಇರ್ತೀನಿ. ಒಂದ್ ದಿವಸ ಇದೆಯಲ್ಲ, ಒಂದು ನವೆಂಬರ್ ಕನ್ನಡಿಗ ಅಲ್ಲ, ವರ್ಷದ ಕನ್ನಡಿಗ ಯಾವಾಗ್ಲೂ ಕನ್ನಡ ಇದ್ರಲ್ಲೇ ಓಡಾಡ್ತಾ ಇರ್ತೀನಿ. ಇವಾಗ ನನ್ನ ಹತ್ರ ಉಡ್ಡ ಗಾಡಿ ಇದೆ ಒಂದು, ಆ ಗಾಡಿನಾಗ ಓಡಾಡಿದ್ರೆ ನಿನ್ ಗಾಡಿ ತಗೊಂಬ, ನಿನ್ಗೆ ಇದ್ಲ ಸೆಟ್ ಆಗಲ್ಲ ಉಡ್ಡ ಗಾಡಿ, ನೀನ್ ಕರ್ನಾಟಕ ಗಾಡಿ ಗೌರಿಬಿದನೂರು ಚಿರತೆ ಗಾಡಿಯಲ್ಲಿ ಬಂದ್ರೆ ಮಾತ್ರನೇ ತುಂಬಾ ಚೆನ್ನಾಗಿರುತ್ತೆ. ನೀವು ಉಡ್ಡ ಗಾಡಿ ನೀನು ಯಾವಾಗನ ಓಡಿಸ್ಕೋ, ನಾವ್ ಯಾವಾಗ್ಲೂ ಇದೇ ಓಡಿಸು ಅಂತಾರೆ ಜನ ಕೂಡ ಡಿಮ್ಯಾಂಡ್ ಇದೆ, ಜನ ಕೂಡ ಮಾತಾಡ್ತಾರೆ. ಇದ್ರ ಜೊತೆಗೆ ನಾನು ಏನ್ ಮಾಡಿದೀನಿ ಅಂದ್ರೆ, ಇದ್ರ ಜೊತೆಗೆ ನಾನು ಬಿಸಿಲು ಕಾಲದಲ್ಲಿ ಸಾರ್ವಜನಿಕ ಉಚಿತ ಕುಡಿಯೋ ನೀರು ಇಕ್ಕಿರ್ತೀನಿ. ಅದು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತೀರಾ? ಪ್ರತಿ ವರ್ಷನೂ ಮಾಡ್ತಾ ಇರ್ತೀನಿ. ವರ್ಷ ಬಿಸಿಲು ಕಾಲದಲ್ಲಿ ಮಾಡ್ತೀನಿ. ನಾಗರೆಡ್ಡಿ ಸರ್ಕಲ್ ಅಲ್ಲಿ ಒಂದಿರುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಿರುತ್ತೆ. ಇದು ನೀವು ಇಂಡಿಪೆಂಡೆಂಟ್ ಆಗಿ ಅಂದ್ರೆ ನಿಮ್ ಸ್ವತಂತ್ರವಾಗಿ ಮಾಡೋದಾ ಅಥವಾ ಇನ್ನ ಯಾರಾದ್ರೂ ಸಪೋರ್ಟ್ ತಗೋತೀರಾ ಜನರು? ಇಲ್ಲ, ನಾನು ಒಬ್ಬನೇ ಒಬ್ಬನೇ. ಇವಾಗ ನಾನು ವಾಯ್ಕ್ ಒಬ್ಬನೇ ಅಂದ್ರೆ ಒಂದ್ಸಲ ನಾನು ಹೋಗು ನೀನು ಹೋಗು ಅಂತ ಇದ್ ಬಂದ್ಬಿಡುತ್ತೆ. ನಾನಾದ್ರೆ ನನ್ಗೆ ದಡೆ ಇರುತ್ತೆ, ಬೆಳಗ್ಗೆ ಎದ್ದೋಗಿ ನೀರ್ ತುಂಬಿ ಎಲ್ಲ ಕ್ಲೀನ್ ಮಾಡಿ ಇದ್ ಮಾಡ್ಬಿಟ್ಟು ಬರ್ತೀನಿ, ಕ್ಲೀನ್ ಆಗಿ ಇದ್ ಮಾಡ್ಕೊಂತೀನಿ. ಯಾಕಂದ್ರೆ ಸ್ಕೂಲ್ ಹೋಗೋ ಮಕ್ಕಳಿಗೆ ನಾವು ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅಂತ ನೀರಿಗೆ ಬಿಟ್ಟು ಮಕ್ಕಳು ಕುಡಿದ್ಬಿಟ್ರು ಕಾಯಿಲೆ ಬಂದು ಸುಮ್ಮನೆ ಇದ್ ಮಾಡೋದು. ದಿನ ಕ್ಲೀನ್ ಮಾಡಿಬಿಟ್ಟು ನೀರು ಇಟ್ಟು ನನ್ನ ನೀರಿನ ಸೌಲಭ್ಯ ಮಾಡ್ತೀನಿ. ನಾಯಿಗೆ ಕುಡಿಯಕ್ಕೆ ನೀರು ಇಟ್ಟಿದ್ರೆ ಅದು ಒಂದು 2 ಸರಿ ತಗೊಂಡಾಗ್ಬಿಟ್ಟು ನನಗೆ ಅದೊಂದು ಬೇಜಾರು. ಡ್ರಮ್ 2 ಡ್ರಮ್ ಹೊಡ್ಕೊಂಡಿದ್ದು ಹೊಸ ಡ್ರಮ್ ತಗೊಂಡು ಇಟ್ಬಿಟ್ಟು ತಿರ್ಗಿ ಹೊಸದಾಗಿ ರೆಡಿ ಮಾಡ್ತೀನಿ. ಆ ಥರ ಅವ್ರು ಯಾರು ತಗೊಂಡೋದ್ರು ಅವ್ರು ಪಾಡೋರು ಏನು ಮಾಡೋಕ್ಕಾಗಲ್ಲ. ಕೆಲವರು ಇರ್ತಾರೆ ತಗೊಂಡು ಹೊರಟಾಗ್ತಾರೆ. ಅದಕ್ಕೋಸ್ಕರ ನಾವು ಅದಕ್ಕೆ ಇವಾಗ ತಗೊಂಡು ಹೋಗ್ಬಿಟ್ರೆ ಎತ್ಬಿಡೋಣಪ್ಪ ಅಂತ ಏನಿಲ್ಲ. ಅವ್ರು ಎಷ್ಟನ್ನ ತಗೊಂಡೋದ್ರು ಆಗ್ತಾ ಇರ್ತೀನಿ. ವರ್ಷ ನಡೀತಾ ಇರ್ತದ? ವರ್ಷನೂ ಇಕ್ಕಿರ್ತೀನಿ. ವರ್ಷನೂ ಕುಡಿಯೋ ನೀರು ಅಲ್ಲೇ ಬಟ್ಟೆಗಳು ಆರ್ಡರ್ ಕೊಟ್ಟು ಮಡಿಕೆ ರೆಡಿ ಮಾಡ್ಕೊಡ್ತಾರೆ. ಆ ಮಡಿಕೆ ಬಂದು 1200-1500 ರೂಪಾಯಿ ಒಂದು ಮಡಿಕೆ. 8 ಮಡಿಕೆ ತಗೊಂಡ್ಬರ್ತೀನಿ. ಓಕೆ. ಹಾ.